ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಟ್ರೈನ್ನ ಯಾವ ಥರ ಬುಕ್ ಮಾಡೋದು ಅಂತ, ಅಂದರೆ ಒಂದು ಟ್ರೈನ್ನ ನೀವು ಬುಕ್ ಮಾಡಬೇಕಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಟ್ರೈನ್ನ ಬುಕ್ ಮಾಡಬೇಕಂದ್ರೆ ಒಂದು ಆ್ಯಪ್ ಇದೆ, IRCTC ಅಂತ. ಸೊ ಅದು ರೈಲ್ವೆ ಡಿಪಾರ್ಟ್ಮೆಂಟ್ ಆ್ಯಪು. ಸೊ ಅದನ್ನು ಈಸಿಯಾಗಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಫ್ರೀ ಆಗಿರುತ್ತೆ. ಅದು ಡೌನ್ಲೋಡ್ ಮಾಡೋದಕ್ಕೆ ಆ್ಯಪಿಂದ ಹಿಡ್ಬಿಟ್ಟು ರಿಜಿಸ್ಟ್ರೇಷನ್ವರೆಗೂ ಫ್ರೀ ಆಗಿರುತ್ತೆ. ಸೊ ಅದು ಯಾವ ಥರ ರಿಜಿಸ್ಟರ್ ಆಗೋದು ಆ್ಯಪಲ್ಲಿ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಸೊ IRCTC ಆ್ಯಪ್ ಇದೆಯಲ್ಲ, ಅದನ್ನು ಯಾವ ಥರ ರಿಜಿಸ್ಟರ್ ಆಗಬೇಕು, ಸೊ ನಿಮ್ಮ ಮೇಲ್ ಐ ಡಿ, ಮೊಬೈಲ್ ನಂಬರು, ಫಸ್ಟ್ ನೇಮು, ಸೆಕೆಂಡ್ ನೇಮ್, ಲಾಸ್ಟ್ ನೇಮು ಮತ್ತು OTP ತೊಗೊಂಡು ಯಾವ ಥರ ರಿಜಿಸ್ಟರ್ ಆಗೋದು, ಯಾವ ಥರ ಲಾಗಿನ್ ಆಗೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ ಅದು ಯಾವ ಥರ ಅಂತ ನೋಡೋಣ. ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲ್ನಲ್ಲಿ ನಾನೀಗ ಪ್ಲೇಸ್ಟೋರ್ ಓಪನ್ ಮಾಡ್ತಾಯಿದ್ದೀನಿ. ಪ್ಲೇಸ್ಟೋರಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು IRCTC ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಆವಾಗ ನೀವು ಇನ್ಸ್ಟಾಲ್ನ ಕ್ಲಿಕ್ ಮಾಡಿದ್ರೆ IRCTC ಆ್ಯಪು ನಿಮ್ಮ ಒಂದು ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ನೀವು ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ್ಯಪ್ ಓಪನ್ ಆಗುತ್ತೆ. ಅಲೋ ಕೊಡಿ. ಸೊ ಅಲೋ ಕೊಟ್ಟಾಗ ಇಲ್ಲಿ ಅಲರ್ಟ್ ಅಂತ ಇದೆ, ಅದಕ್ಕೂ ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ಮೇಲೆ ಲಾಗಿನ್ ಅಂತ ಇದೆಯಲ್ಲ ರೈಟ್ ಸೈಡ್, ಅಲ್ಲಿ ಕ್ಲಿಕ್ ಕೊಡಿ. ಓಕೆ, ಫಸ್ಟ್ ನಾನು ನಿಮಗೆ ಟ್ರೈನ್ ಬುಕ್ ಮಾಡೋದು ತಿಳಿಸ್ಕೊಡ್ತೀನಿ. ಮುಂದಿನಗಳಲ್ಲಿ ಫ್ಲೈಟು, ಬಸ್ಸು, ಹೋಟೆಲು, ಟೂರಿಸಮ್ ಪ್ಲೇಸಸ್ಗಳು ಅದಕ್ಕೆ ಬುಕ್ಕಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಟ್ರೈನ್ದು ಹೇಳ್ಕೊಡ್ತೀನಿ. ಲಾಗಿನ್ನು. ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ. ಫಸ್ಟ್ ಟೈಮ್ ನೀವು ಮಾಡೋದ್ರಿಂದ ರಿಜಿಸ್ಟರ್ ಯೂಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರೆಡ್ ಕಲರ್. ಸೊ ರಿಜಿಸ್ಟರ್ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಆದಮೇಲೆ ಕ್ರಿಯೇಟ್ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಕ್ರಿಯೇಟ್ IRCTC ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಯೂಸರ್ ನೇಮ್ ಕೊಡಿ. ಯೂಸರ್ ನೇಮ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡಿ, ಈ ಥರ ನೋಡಿ ಟೈಪ್ ಮಾಡ್ತಾ ಹೋಗ್ತಿದ್ದೀನಿ. ದೇವೇಂದ್ರ ಪಾಟಿ ಅಂತ ಯೂಸರ್ ನೇಮು, ಮತ್ತು ಫುಲ್ ಹೆಸರು ನಿಮ್ಮದು ದೇವೇಂದ್ರ ಪಾಟಿ, ಈ ಥರ. ಮತ್ತು ಪಾಸ್ವರ್ಡ್ ನೀವು ಸ್ಟ್ರಾಂಗಾಗಿ ಇಡಬೇಕಾಗುತ್ತೆ. ದೇವೇಂದ್ರಪ್ಪ 1 2 3 3 4 5 ಆ ಥರ ಎಲ್ಲ ಇಡೋಂಗಿಲ್ಲ. ದೇವೇಂದ್ರಪ್ಪ 26 96 86 ಆಮೇಲೆ 8828 ಈ ಥರ ಡಿಫ್ರೆಂಟಾಗಿ ಇಡಬೇಕಾಗತ್ತೆ. 1993 ಈ ಥರ 7411 ಈ ಥರ 8126 ಈ ಥರ ಇಡಬೇಕಾಗತ್ತೆ. ಮತ್ತು ಇಮೇಲ್ ಐ ಡಿ, ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಕರೆಕ್ಟಾಗಿ ಟೈಪ್ ಮಾಡಬೇಕಾಗತ್ತೆ. ಯಾಕಂದರೆ ನೆಕ್ಸ್ಟ್ OTP ಹೋಗುತ್ತೆ ಇಮೇಲ್ ಐ ಡಿಗೆ. ಸೊ ರಾಂಗ್ ಆಗಿದ್ದರೆ OTP ರಿಸೀವ್ ಆಗೋಲ್ಲ, ಅದು ಕೂಡ ತೊಗೊಳಲ್ಲ ರಾಂಗ್ ಆಗಿದ್ದರೆ. ಸೊ ಆಲ್ರೆಡಿ ಒಂದು ಸರಿ ಇಮೇಲ್ ಐ ಡಿ ಹಾಕಿದರೆ ಮತ್ತೆ ಹಾಕೋಂಗಿಲ್ಲ, ಎಕ್ಸಿಸ್ಟ್ ಅಂತ ಬರುತ್ತೆ. ಕೆಳಗಡೆ ಟೈಪ್ ಬ್ಲರ್ ಮಾಡಿದ್ದೀನಿ ನೋಡಿ, ಆ ಜಾಗದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ನಾನಿಲ್ಲಿ ಕ್ಯಾಪ್ಸ್ನ ಟೈಪ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಟೈಪ್ ಮಾಡಿ ನೋಡಿ. ವೆಲ್ಕಮ್ ಟು KP ಲಿಕೇಶ್ ಕುಮಾರ್ ಅಂತ ಬಂತು. ಓಕೆ, ಎಕ್ಸಾಂಪಲ್. ಸೊ ನೆಕ್ಸ್ಟು ಇಲ್ಲಿ ಪೇಜಲ್ಲಿ ಕಂಪ್ಲೀಟ್ ಯುವರ್ IRCTC ಅಕೌಂಟ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಪಿನ್ ಕೋಡು, ಸೆಲೆಕ್ಟ್ ಸಿಟಿ ಅಂತ ಇದೆ, ಸಿಟಿನ ಕರೆಕ್ಟ್ ಹಾಕಿ, ಮತ್ತು ಪೋಸ್ಟಲ್ ಕೋಡು ಇದನ್ನು ಕೂಡ ಕರೆಕ್ಟ್ ಹಾಕಿ. ಸೊ ನಂತರ ಇಲ್ಲಿ ಕೆಳಗಡೆ 2 ಡಾಟ್ 2 ಟಿಕ್ ಮಾರ್ಕ್ ಇದೆಯಲ್ಲ, ಅದನ್ನು ಟಿಕ್ ಕೊಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಕೊಡಿ. ಕೊಟ್ಟ ತಕ್ಷಣ ಈ ಥರ ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ ಮತ್ತೆ ನಿಮ್ಮ ಒಂದು ಮೊಬೈಲಲ್ಲಿ ಲಾಸ್ಟಿಗೆ ಆ್ಯಪ್ ಡೌನ್ಲೋಡ್ ಆಗಿರುತ್ತಲ್ಲ, ಆ್ಯಪ್ನ ಓಪನ್ ಮಾಡಿದ್ರೆ ಓಕೆ ಅಂತ ಕ್ಲಿಕ್ ಕೊಡಿ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹೇಳಿದ್ನಲ್ಲ, ಅದನ್ನು ನೀಟಾಗಿ ಟೈಪ್ ಮಾಡಿ ಕೆಳಗಡೆ N9MTMTQ ಅಂತ ಇದೆಯಲ್ಲ, ಅದನ್ನು ಕ್ಲೀನಾಗಿ ಹೊಡೆದು ಲಾಗಿನ್ ಅಂತ ಹೊಡೆದು ಬರುತ್ತೆ. ಇಲ್ಲಾಂದರೆ ಲಾಗಿನ್ ಆ್ಯಂಡ್ ಬುಕ್ ವಿತ್ OTP ಮೂಲಕ ಅಂದರೆ ನೀವು ಲಾಗಿನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟ್ರೈನ್ ಅಂತ ಆಪ್ಷನ್ ಇಲ್ಲ, ಅದರಲ್ಲಿ ಹೋಗ್ಬಿಟ್ಟು ನೀವು ಟ್ರೈನ್ ಆರಾಮಾಗಿ ಬುಕ್ ಮಾಡ್ಬೋದು. ಥ್ಯಾಂಕ್ ಯು.